ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕಲಬುರಗಿಯಲ್ಲಿ ವಾಣಿಜ್ಯ ಗ್ಯಾಸ್ ಸಿಲಿಂಡರ್ ಅಭಾವ ತಲೆದೋರಿದೆ. ಹೋಟೆಲ್ಗಳಲ್ಲಿ ಸೌದೆ ಒಲೆ ಹಚ್ಚಿ ಅಡುಗೆಯನ್ನ ತಯಾರಿ ಮಾಡ್ತಿದ್ದಾರೆ. ಗ್ಯಾಸ್ ಸಿಗದೆ ಕಟ್ಟಿಗೆ ಬಳಸಿ ಆಹಾರ ಪದಾರ್ಥವನ್ನ ಬೇಯಿಸ್ತಾ ಇದ್ದಾರೆ. ಹಳೆ ಪದ್ಧತಿಗೆ ಮೊರೆ ಹೋಗಿದ್ದಾರೆ ಹೋಟೆಲ್ ಮಾಲೀಕರು. ಗ್ಯಾಸ್ ಕೊರತೆಯಿಂದ ಅಡುಗೆ ವ್ಯವಸ್ಥೆಯೇ ಅಸ್ತವ್ಯಸ್ತವಾಗಿದೆ. ಇಸ್ರೇಲ್ ಇರಾನ್ ಯುದ್ಧದ ಎಫೆಕ್ಟ್ನಿಂದ ಗ್ಯಾಸ್ ಕೊರತೆ ತಲೆದೋರಿದೆ. ಕೇವಲ ರಾಜಧಾನಿ ಮಾತ್ರ ಅಲ್ಲ, ರಾಜ್ಯಾದ್ಯಂತ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಇದೇ ಸಮಸ್ಯೆ ಎದುರಾಗ್ತಾ ಇದೆ. ಎಲ್ಲರೂ ಕೂಡ ಹಳೆ ಪದ್ಧತಿಗೆ ಮೊರೆ ಹೋಗಿದ್ದಾರೆ. ಕಟ್ಟಿಗೆ ಯೂಸ್ ಮಾಡಿಕೊಂಡು ಸೌದೆ ಒಲೆ ಹಚ್ಕೊಂಡು ಅಡುಗೆಯನ್ನ ಮಾಡ್ತಾ ಇದ್ದಾರೆ. ಹೋಟೆಲ್ಗಳಲ್ಲಿ ಸೌದೆ ಒಲೆ ಹಚ್ಚಿ ಅಡುಗೆ ಪ್ರಿಪರೇಷನ್ ನಡೀತಾ ಇದೆ. ಗ್ಯಾಸ್ ಸಿಗದೆ ಕಟ್ಟಿಗೆ ಬಳಸಿ ಆಹಾರ ಪದಾರ್ಥವನ್ನ ತಯಾರಿ ಮಾಡ್ತಿದ್ದಾರೆ. ಎಸ್, ಈ ಬಗ್ಗೆ ನಮ್ಮ ಪ್ರತಿನಿಧಿ ಭೀಮಪ್ಪ ಪ್ರತ್ಯಕ್ಷ ವರದಿ ನೀಡಿದ್ದಾರೆ. ನೋಡ್ಕೊಂಡು ಬನ್ನಿ. ಏನು ಇಸ್ರೇಲ್ ಹಾಗೂ ಇರಾನ್ ಹಾಗೂ ಅಮೆರಿಕ ನಡುವೆ ಯುದ್ಧ ಪ್ರಾರಂಭವಾಗಿದೆ. ಈ ಹಿನ್ನೆಲೆಯಲ್ಲಿ ಕಲಬುರಗಿಯಲ್ಲಿ ಕಮರ್ಷಿಯಲ್ ಸಿಲಿಂಡರ್ಗಳ ಕೊರತೆ ಉಂಟಾಗಿರುವುದರಿಂದ ಕಲಬುರಗಿಯ ಬಹುತೇಕ ಹೋಟೆಲ್ಗಳಲ್ಲಿ ಏನಂದ್ರೆ ಒಲೆ ಮೇಲೆ ಅಂದ್ರೆ ಅಡಿಗೆ ಮಾಡುವ ಪರಿಸ್ಥಿತಿ ಉಂಟಾಗಿದೆ. ಈಗ ಸದ್ಯ ನಾವು ಕಲಬುರಗಿ ನಗರದ ಹಿಂದ್ಗಡೆ ಇರ್ತಕ್ಕಂಥ ಸ್ನೇಹದರ್ಶಿನಿ ಹೋಟೆಲ್ ನೀವೀಗ ವಿಜಿಲ್ಸ್ ನಲ್ಲಿ ನೋಡಬಹುದು. ಏನಂದ್ರೆ ಬಹುತೇಕ ಏನಂದ್ರೆ ಸಿಲಿಂಡರ್ ಖಾಲಿ ಆಗಿರೋದ್ರಿಂದ ದೋಸೆ ಏನಂದ್ರೆ ದೋಸೆ ಮತ್ತೆ ಮತ್ತಿತರ ಏನಂದ್ರೆ ದೋಸೆಗೆ ಸಂಬಂಧಪಟ್ಟ ಒಲೆ ಅಂದ್ರೆ ಬಂದಾಗಿರ್ತಕ್ಕಂಥದ್ದು. ಇದು ಸದ್ಯದ ಏನಂದ್ರೆ ಕಲಬುರಗಿಯಲ್ಲಿ ಇರ್ತಕ್ಕಂಥ ಪರಿಸ್ಥಿತಿ. ಈಗ ಏನಂದ್ರೆ ಇಲ್ಲಿ ಹೋಟೆಲ್ ಮಾಲಕರು ಏನಂದ್ರೆ ಬಹುತೇಕ ಏನಂದ್ರೆ ಉಳಿದಿರ್ತಕ್ಕಂಥ 2 kg ಏನಂದ್ರೆ ಸಿಲಿಂಡರ್ ಗ್ಯಾಸ್ ಉಳಿದಿರ್ತಕ್ಕಂಥದ್ದು. ಇದು ಮುಗಿದ ನಂತರ ಸಂಪೂರ್ಣವಾಗಿ ಏನಂದ್ರೆ ನಾವು ಕಟ್ಟಿಗೆ ಒಲೆ ಮೇಲೆ ಏನಂದ್ರೆ ಅವಲಂಬಿತ ಆಗ್ಬೇಕಾಗತ್ತಂತ ಸದ್ಯ ಹೋಟೆಲ್ ಮಾಲೀಕರು ಹೇಳ್ತಾ ಇರ್ತಕ್ಕಂಥದ್ದು. ಈಗ ನೀವು ಹೋಟೆಲ್ನ ಹಿಂದ್ಗಡೆ ಅಂದ್ರೆ ಅವ್ರಿಗೆ ಒಂದಿಷ್ಟು ಜಾಗ ಇದೆ. ಆ ಜಾಗದಲ್ಲೇ ಏನಂದ್ರೆ ಅವರು ಹೋಟೆಲ್ಗೆ ಬೇಕಾಗಿರ್ತಕ್ಕಂಥ ಒಂದಿಷ್ಟು ಇಡ್ಲಿ ವಡಗಳನ್ನು ಮಾತ್ರ ಏನಂದ್ರೆ ಮಾಡ್ಲಿಕ್ಕೆ ಅವರಿಗೆ ಅನುಕೂಲ ಆಗ್ತಿದೆ. ಬೇರೆ ಹೋಟೆಲ್ಗಳಲ್ಲಿ ಇಷ್ಟು ಕೂಡ ಜಾಗ ಇರಲ್ಲ. ಯಾಕಂದ್ರೆ ಕಮರ್ಷಿಯಲ್ ಸ್ಪೇಸ್ ನಲ್ಲಿ ಮುಖ್ಯ ರಸ್ತೆಗಳಲ್ಲಿ ಏನಂದ್ರೆ ಹೋಟೆಲ್ಗಳು ಇರ್ತವೆ. ಅಂತ ಹೋಟೆಲ್ಗಳಲ್ಲಿ ಇಷ್ಟು ಕೂಡ ಜಾಗ ಇರಲ್ಲ. ಈ ಸಂದರ್ಭದಲ್ಲಿ ಏನಂದ್ರೆ ಹೋಟೆಲ್ ಮಾಲಕರು ತೀವ್ರ ತೊಂದರೆ ಅನುಭವಿಸಬೇಕಾಗುತ್ತೆ. ಸದ್ಯ ಇದೇ ಪರಿಸ್ಥಿತಿ ಬಹುತೇಕ ಕಲಬುರಗಿ ನಗರದಲ್ಲಿ ಇರ್ತಕ್ಕಂಥ ಹೋಟೆಲ್ಗಳ ಪರಿಸ್ಥಿತಿ ಆಗಿದೆ. ಈಗ ಏನಂದ್ರೆ ಕಲಬುರಗಿ ನಗರದ ಡಿಸಿ ಕಚೇರಿ ಹಿಂದ್ಗಡೆ ಇರ್ತಕ್ಕಂಥ ಈ ಹೋಟೆಲ್ನ ಪರಿಸ್ಥಿತಿ ಏನಂದ್ರೆ 2 ಒಲೆಗಳನ್ನಿಟ್ಟು ಅವರು ಸದ್ಯಕ್ಕೆ ಅಡಿಗೆ ಮಾಡ್ತಿದ್ದಾರೆ. ಆದ್ರೆ ಗ್ರಾಹಕರು ಏನಂದ್ರೆ ಗ್ರಾಹಕರಿಗೆ ಬೇಕಾಗಿರ್ತಕ್ಕಂಥ ದೋಸೆ ಮತ್ತಿತರ ಏನಂದ್ರೆ ದೋಸೆ ಹಾಗೆ ಮತ್ತಿತರ ಫುಡ್ ಏನಂದ್ರೆ ಇಲ್ಲಿ ಗ್ರಾಹಕರಿಗೆ ಒದಗಿಸಲಾಗ್ತಿಲ್ಲ. ಅವ್ರಿಗೆ ಒಲೆ ಮೇಲೆ ಏನ್ ಮಾಡಲು ಅನುಕೂಲ ಆಗುತ್ತೆ ಅಷ್ಟು ಮಾತ್ರ ಏನಂದ್ರೆ ಸದ್ಯಕ್ಕೆ ಮಾಡ್ತಾ ಇದ್ದಾರೆ. ಇನ್ನು ಏನಂದ್ರೆ 1-2 ದಿವಸ ಮಾತ್ರ ಏನಂದ್ರೆ ಈ ತರ ಮ್ಯಾನೇಜ್ ಮಾಡ್ಬೋದು. ಆದ್ರೆ ಇದೇ ರೀತಿ ಮುಂದುವರೆದ್ರೆ ಬಹಳ ಕಷ್ಟ ಆಗುತ್ತಂತ ಹೋಟೆಲ್ ಮಾಲೀಕರು ಹೇಳ್ತಾ ಇರ್ತಕ್ಕಂಥದ್ದು. ಸದ್ಯ ನಮ್ ಜೊತೆಗೆ ಮಾತಾಡ್ಲಿಕ್ಕೆ ಹೋಟೆಲ್ ಮಾಲೀಕರು ಇದ್ದಾರೆ. ಅವ್ರು ಏನ್ ಹೇಳ್ತಾರೆ ಅಂತ ಕೇಳೋಣ. ಸರ್ ಹೇಳಿ, ಈಗ ಏನ್ ಪರಿಸ್ಥಿತಿ ಆಗಿದೆ? ಇದು ಕಮರ್ಷಿಯಲ್ ಸಿಲಿಂಡರ್ ಸಿಗ್ತಾ ಇಲ್ವಾ? ಈಗ ಒಂದೊತ್ತು ಊಟ ನಮಗೂ ಹಾಗೂ ಕಾರ್ಮಿಕರಿಗೋಸ್ಕರ ಈ ಪರಿಸ್ಥಿತಿಯಲ್ಲಿ ನಾವು ವ್ಯವಸ್ಥೆಯನ್ನು ಮಾಡುತ್ತಿದ್ದೇವೆ. ಯಾಕಂದರೆ ಸುಮಾರು 11 ಜನ ಇರುವ ಕಾರ್ಮಿಕರ ಒಂದು ಕ್ಯಾಂಟೀನ್ ಇದು. ಇದನ್ನು ನಡೆಸಲಿಕ್ಕೆ ನಮಗೆ ಮಿನಿಮಮ್ 1.5 ಸಿಲಿಂಡರ್ ಬೇಕು, 1.5 19 kg. ಈಗ 4 ದಿನದಿಂದ ನಮಗೆ ಕಮರ್ಷಿಯಲ್ ಸಿಗದೇ ಕಾರಣ ನಾವು ಕಟ್ಗೆ ಒಲೆಯನ್ನು ಹಾಕಿ ಉಪ್ಪಿಟ್ಟು, ಶಿರಾ, ಬಿಸಿಬೇಳೆ ಭಾತ್ ಒಂದು 3-4 ಐಟಮ್ ಮಾಡಿ ಸ್ವಲ್ಪ ಪ್ರಮಾಣದಲ್ಲಿ ಗ್ರಾಹಕರನ್ನು ಸೆಳೆಯುವಂಥ ವಿಚಾರದಲ್ಲಿ ಇದ್ದೇವೆ. ಇದಿಷ್ಟು ಸದ್ಯ ಏನಂದ್ರೆ ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷರು ಹೇಳ್ತಾ ಇರ್ತಕ್ಕಂಥದ್ದು. ನಮ್ಗೆ ಏನಂದ್ರೆ ಇನ್ನು 1-2 ದಿನ ಅಷ್ಟೇ ನಾವು ಏನಂದ್ರೆ ಮ್ಯಾನೇಜ್ ಮಾಡಲು ಸಾಧ್ಯ ಆಗುತ್ತೆ. ಈ ನಿಟ್ಟಿನಲ್ಲಿ ಏನಂದ್ರೆ ಜಿಲ್ಲಾಡಳಿತ ಆಗಿರ್ಬೋದು ಹಾಗೂ ರಾಜ್ಯ ಸರ್ಕಾರ ಎಚ್ಚೆತ್ತು ನಮಗೆ ಅಟ್ಲೀಸ್ಟ್ 2 ಕೊಡ್ತಕ್ಕಂಥ ಕಮರ್ಷಿಯಲ್ ಸಿಲಿಂಡರ್ ಅಲ್ಲಿ 1 ಪೂರೈಕೆ ಮಾಡಬೇಕು. ಪ್ರತಿನಿತ್ಯ 1ರಲ್ಲಿ ಆದ್ರೂ ನಾವು ಮ್ಯಾನೇಜ್ ಮಾಡ್ತೀವಿ ಅಂತ ಸದ್ಯ ಅವರು ಹೇಳ್ತಾ ಇರ್ತಕ್ಕಂಥದ್ದು. ಇದೇ ರೀತಿ ಏನಂದ್ರೆ ಯುದ್ಧದ ಪರಿಸ್ಥಿತಿ ಇನ್ನೂ ಮುಂದುವರೆದ್ರೆ ಕಲಬುರಗಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಹಾಗೂ ನಗರದಲ್ಲಿ ಇರ್ತಕ್ಕಂಥ ಹೋಟೆಲ್ಗಳ ಪರಿಸ್ಥಿತಿ ಗಂಭೀರ ಸ್ವರೂಪ ಪಡೆದುಕೊಳ್ಳುವುದರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ. ಭೀಮಪ್ಪ ಮರ್ಕಲ್, ಜಿ ನ್ಯೂಸ್ ಕನ್ನಡ, ಕಲಬುರಗಿ.